ಹಲೋ ಫ್ರೆಂಡ್ಸ್, ಇವತ್ತೊಂದು ಕ್ಯಾರೆಟ್ ಹಲ್ವಾ ಮಾಡೋಣ ಬನ್ನಿ. ಅದಕ್ಕೆ ಮೊದಲಾಗಿ ಒಂದು ಶ್ಲೋಕವನ್ನು ಹೇಳಿ. ಈ ಶ್ಲೋಕ ಹೇಳೋದ್ರಿಂದ ನಾವು ಓದಿರುವಂಥದ್ದು ಎಲ್ಲ ಒಂದು ಪ್ರತಿಯೊಂದು ನೆನಪಿರುತ್ತೆ ಫ್ರೆಂಡ್ಸ್. ಹಾಗಾಗಿ ಮಕ್ಕಳಿಗೆ ಈ ಶ್ಲೋಕವನ್ನು ಪ್ರತಿದಿನ 11 ಸಾರಿ ಹೇಳ್ಸೋದ್ರಿಂದ ಅವರ ನೆನಪಿನ ಶಕ್ತಿನೂ ಚೆನ್ನಾಗಿರುತ್ತೆ ಮತ್ತು ಓದಿನಲ್ಲಿ ಕಾನ್ಸಂಟ್ರೇಷನ್ನು ಬರುತ್ತೆ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇವತ್ತೊಂದು ಕ್ಯಾರೆಟ್ ಹಲ್ವಾ ಮಾಡೋಣ ಫ್ರೆಂಡ್ಸ್. ನಾನು 1 ಕಪ್ ಕ್ಯಾರೆಟ್, 2 ದೊಡ್ಡ ಕ್ಯಾರೆಟನ್ನು ತುರಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು ಹಾಲಿನ ಪೌಡರು, ಮತ್ತು ಇದು ಶುಗರ್, 1 ಕಪ್ ಶುಗರು. ಇದು ಡ್ರೈ ಫ್ರೂಟ್ಸನ್ನು ಫಸ್ಟೇ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಇದು ಏಲಕ್ಕಿ ಪೌಡರು, ಇದು ಹಾಲು ಫ್ರೆಂಡ್ಸ್. ಫಸ್ಟು ನಾನು ಆಲ್ಮೋಸ್ಟ್ ಕಡಾಯಿ ಸಣ್ಣ ಉರಿಯಲ್ಲಿ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ನಾವು ಫಸ್ಟಿಗೆ ಕ್ಯಾರೆಟ್ ತುರಿಯನ್ನು ಆ್ಯಡ್ ಮಾಡೋಣ. ಒಂದು 5ರಿಂದ 10 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಬೇಕು ಫ್ರೆಂಡ್ಸ್. ನಾನು ಫಸ್ಟೇ ತುಪ್ಪವನ್ನು ಹಾಕಿಟ್ಟಿದ್ದೆ ಕಡಾಯಿ ಕಾಯಲಿಕ್ಕೆ. ಹಾಗಾಗಿ ಆ ತುಪ್ಪದಲ್ಲಿ ಒಂದು 5ರಿಂದ 10 ನಿಮಿಷಗಳ ಕಾಲ ಹೀಗೆ ಸಣ್ಣ ಉರಿ ಮಾಡ್ಕೊಳ್ಳಿ. ತುಂಬ ದೊಡ್ಡ ಉರಿ ಬೇಡ, ಸಣ್ಣ ಉರಿಯಲ್ಲಿ ಈ ಕ್ಯಾರೆಟನ್ನು ಒಂದು 5ರಿಂದ 10 ನಿಮಿಷ ಕಾಲ ಬೇಯಿಸ್ಕೊಳ್ಬೇಕು ಫ್ರೆಂಡ್ಸ್. ಬಟ್ ಅದ್ರ ಜೊತೆಗೆ ಸ್ವಲ್ಪ ಹಾಲು, ಜಾಸ್ತಿ ಬೇಡ, ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೊಳ್ಳೋಣ. ಒಂದು ಅರ್ಧ ಕಪ್ ಹಾಲನ್ನು ನಾನು ಹಾಕ್ಕೊಂಡಿದ್ದೀನಿ, ಅಷ್ಟೇ, ಜಾಸ್ತಿ ಇಲ್ಲ. ಇದು ಒಂದು 5 ನಿಮಿಷದ ನಂತರ ಸಕ್ಕರೆಯನ್ನು ಆ್ಯಡ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು 5ರಿಂದ 10 ನಿಮಿಷಗಳ ಕಾಲ ಆದ ತಕ್ಷಣ ನೆಕ್ಸ್ಟು ಇದಕ್ಕೆ ಶುಗರನ್ನು ಆ್ಯಡ್ ಮಾಡ್ಕೊಳ್ಳಿ. ಶುಗರ್ ನೋಡ್ಕೊಳ್ಳಿ, ನಾನು 1 ಕಪ್ಗೆ ಒಂದು 3/4 ಕಪ್ ಹಾಕ್ತೀನಿ. ಯಾಕಂದರೆ ಆಲ್ಮೋಸ್ಟು ಕ್ಯಾರೆಟೇ ಸಿಹಿ ಇರೋದ್ರಿಂದ ನಾವು ಶುಗರ್ ಕಡಿಮೆನೇ ಹಾಕ್ಕೊಳ್ಳೋಣ. ಸಿಹಿ ಹೆಚ್ಚಾಗಿ ತಿನ್ನೋರು ತೊಂದರೆ ಇಲ್ಲ, 1 ಕಪ್ಪೇ ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3/4 ಕಪ್ಪನ್ನು ಮಾತ್ರ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ರೀತಿ ಶುಗರನ್ನು ಹಾಕಿದ್ಮೇಲೆ ಮತ್ತೆ ಒಂದು 5 ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡ್ತಾ ಹೋಗಿ. ಯಾರಿಗೆ ತಾನೇ ಇಷ್ಟ ಆಗಲ್ವಾ ಫ್ರೆಂಡ್ಸ್ ಕ್ಯಾರೆಟ್ ಹಲ್ವಾ ಅಂದರೆ ಅಲ್ವಾ. ನೀವು ಒಂದು ಸಾರಿ ಟ್ರೈ ಮಾಡಿ. ಹೀಗೆ ಮತ್ತೆ ಶುಗರ್ ಆ್ಯಡ್ ಮಾಡಿದ ನಂತರ ಮತ್ತೆ ಒಂದು 5 ನಿಮಿಷಗಳ ಕಾಲ ಹೀಗೆ ಫ್ರೈ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಲ್ವಾ ರೆಡಿ ಆಯಿತು. ಈಗ ಕೊನೆಗೆ ಇದಕ್ಕೆ 5 ನಿಮಿಷ ತುಪ್ಪದಲ್ಲೇ ಹುರ್ಕೊಂಡಿರೋಂಥ ಕ್ಯಾರೆಟ್ ತುರಿ, ಬಟ್ ಅದಕ್ಕೆ ಸ್ವಲ್ಪ ಅರ್ಧ ಕಪ್ ಹಾಲು, ನೆಕ್ಸ್ಟು ಒಂದು 5ರಿಂದ 10 ನಿಮಿಷ ಬಿಟ್ಟು ನೆಕ್ಸ್ಟು ಮತ್ತೆ ಶುಗರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ಒಂದು ಹಂತಕ್ಕೆ ಬಂದಿದೆ. ಇದಕ್ಕೆ ಈಗ ನಾವು ಹಾಲು ಪೌಡರ್ ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ನೋಡಿಕೊಂಡು ಹಾಲು ಪೌಡರನ್ನು ಹಾಕ್ಕೊಳ್ಳೋದು. ಒಂದು 2 ಸ್ಪೂನ್ ಸಾಕು ಫ್ರೆಂಡ್ಸ್, ಹೆಚ್ಚಿಗೆ ಬೇಡ. ಒಂದು 2 ಸ್ಪೂನು ಹಾಲು ಪೌಡರ್ ಆದರೆ ಸಾಕು. ಬಟ್ ನೀವು ಹೆಚ್ಚಿಗೆ ಕ್ವಾಂಟಿಟಿ ಮಾಡ್ತೀನಿ ಅಂತಂದರೆ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಒಂದು 4ರಿಂದ 5 ಸ್ಪೂನ್ ಹಾಕ್ಕೊಳ್ಳಿ. ಈಗ ನಾನು ಒಂದು 2 ಕ್ಯಾರೆಟನ್ನು ಮಾತ್ರ ತುರಿ ಮಾಡ್ಕೊಂಡಿರೋದ್ರಿಂದ ನಾನಿಲ್ಲಿ ಒಂದು 2 ಸ್ಪೂನು ಅಥವಾ ಒಂದು 3 ಸ್ಪೂನ್ ಸಾಕಾಗುತ್ತೆ. ನೋಡಿ, ನೀಟಾಗಿ ಹಲ್ವಾ ರೆಡಿ ಆಯಿತು. ಈಗ ಇದಕ್ಕೆ ನಾವು ಏಲಕ್ಕಿ ಪೌಡರನ್ನು ಹಾಕ್ಕೊಳ್ಳೋಣ. ನೆಕ್ಸ್ಟ್ ಕೊನೆಗೆ ನಾವು ಡ್ರೈ ಫ್ರೂಟ್ಸನ್ನು ತುಪ್ಪದಿಂದ ಹುರಿದಿಟ್ಕೊಂಡಿದ್ದೀನಿ. ಹಾಗಾಗಿ ಡ್ರೈ ಫ್ರೂಟ್ಸನ್ನು ಸಹ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹಲ್ವಾ ರೆಡಿ ಆಯಿತು.
ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಒಂದು ಸಾರಿ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್.